ಅಲ್ಲಣ್ಣ ಇವಾಗ ಮುತ್ತೈದಿರ್ಬೇಕು ಅಂದ್ರೆ ಎಲ್ಲಿಂದ ಕರ್ಕೊಬರೋಣ? ಈ ಸುತ್ತಮುತ್ತ ನೋಡಿದ್ರೆ ಬರೀ ಗಂಡಸ್ರೇ ಅವ್ರೆ, ಏನ್ ಮಾಡುಮ್ಮ? ಇರಿ ಒಂದು ನಿಮಿಷ ನೋಡ್ಕೊಬತ್ತೀನಿ. ಶಿವಣ್ಣ, ಹಾ ರೇಷನ್ ಅಂಗಡಿ ಮಡಗಿದ್ರು ನಿನ್ ತಂಗಿ ಮದ್ವೆನ ಏನ್ ಜೋರಾಗಿ ಮಾಡ್ತಾ ಇದೀಯಾ? ಅಣ್ಣ ಎಲ್ಲ ಮಕ್ಕಳ ಒಂದೇ. ನಮ್ಮ ರಶ್ಮಿ ಮದ್ವೆ ಇವತ್ತು ಮುಗಿದ್ಮ್ಯಾಕೆ ಮುಂದಕ್ಕೆ ನೋಡ್ತಿರೋ ನಾವು ರತ್ನ ರಾಣಿ ಮದ್ವೆನ ಹೆಂಗ್ ಮಾಡ್ತೀನಿ ಅಂತ. ಅಮ್ಮ ಬಂದ್ರು ಕಡೆ. ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೋಗಿದ್ದಮ್ಮ. ನಿನ್ ಮಕ್ಳು ನೋಡ್ಬೇಕು ಅಂತ ಒಂದ್ಸಲಿನೂ ಅನ್ಸಲೇ ಇಲ್ವಾ ಅಮ್ಮ? ಈಗ ಇವಾಗ್ಲಾದ್ರೂ ಬರ್ತೀಯಲ್ಲ, ಹೋಗೋಣ. ಏನ್ ಗೌಡ್ರೆ, ಶಿವಣ್ಣವ್ರಮ್ಮ ಮನೆ ಬಿಟ್ಟು ಓಡೋಗಿದೆ, ಒಳ್ಳೇದಾಯ್ತು. ಆ ಅಮ್ಮನ ಇದ್ದಿದ್ರೆ ಇಂಥ ಒಳ್ಳೆ ಗಂಡು ಸಿಗ್ತಾಯ್ತಾ? ಸತ್ರು ಆಯ್ತಿರ್ಲಿಲ್ಲ. ರತ್ನ ನಿಶ್ಚಿತಾರ್ಥ ಹಣ ಅವ್ರಮ್ಮ ಮಾಡಿದ ತಪ್ಪಿನಿಂದ ಮುರಿದು ಬಿತ್ತಲ್ಲ. ಏನೋ ಹುಡುಗಿ ಪುಣ್ಯ, ಮದುವೆ ಆಯ್ತು. ಶಾರದಮ್ಮ ಹೋಗೋದೇನೋ ಹೋದ್ಲು, ಆದರೆ ಮಕ್ಳ ಮೇಲೆ ಕಳಂಕ ಹೊರಿಸೋದ್ಲು. ಇವಾಗ ಅವ್ರು ಹೆಂಗಾದನ್ನು ತೊಳ್ಕೊಂಡು ಬದುಕ್ತಾ ಇದ್ದವ್ರೆ. ಅವಳು ಹೋಗಿದ್ದು ಒಳ್ಳೇದಾಯ್ತು. ಯಾರ ಜೊತೆ ಹೋದ್ರೋ ಅವ್ರ ಜೊತೆ ಹೋಗ್ಲಿ ಬಿಡಿ, ಬರೋದೇ ಬೇಡ. ಇದು ಕನಸ? ಅಯ್ಯೋ ದೇವ್ರೆ, ನಾನು ಇಲ್ದಂಗೆ ಹೋದರೆ ನನ್ನ ಮಕ್ಕಳಿಗೆ ಒಳ್ಳೇದಾಯ್ತದೆ. ಇದನ್ನೆಲ್ಲ ಕೇಳಿದ ಮೇಲೆ ನಾನಿಲ್ಲಿ ಇರಬಾರ್ದು. ಆದರೆ ನನ್ನ ಮಗಳು ರಶ್ಮಿ ಜೀವನ ನಾನೇ ಉಳಿಸ್ಬೇಕು. ಅಮ್ಮ ಏನಾದರೂ ಮದುವೆ ಕಾಲಿಟ್ರೆ ಇಡೀ ಸಂಸಾರನೇ ಎಕ್ಕುಟ್ಟು ಹೊಂಟೋಯ್ತದೆ. ನಿತ್ಕೊಳ್ಳವ ಅಲ್ಲ, ಮದುವೆ ಮನೆಗೆ ಬಂದು ಹಂಗೆ ಹೋಯ್ತಿದ್ರಲ್ಲ, ಯಾಕವ? ಬ್ಯಾರೆ ಊರವ್ರಾ? ಓ ಸರಿ ಹೋಯ್ತು. ಅಲ್ಕಣವ, ನನ್ನ ತಂಗಿ ಮದುವೆಗೆ ಬಂದು ಊಟ ಮಾಡದೆ ಹೋಯ್ತಿದ್ದೀರಲ್ಲ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅವ್ವ ಆಮ್ಯಾಕೆ ಇನ್ನ ಒಂದು ಸಹಾಯ ಕೇಳ್ತೀನಿ, ಇಲ್ಲ ಅನ್ಬೇಡ. ಅವ್ವ ಈಗ ಬಳೆಶಾಸ್ತ್ರ ಶುರು ಆಯ್ತದೆ, ಅದಕ್ಕೆ ಮುತ್ತೈದಿರು ಪೂಜೆ ಮಾಡಬೇಕು. ಬಾರವ್ವ.
ಅವ್ವ ನನ್ನ ನಿನ್ನ ಮಗ ಅನ್ಕ. ನನ್ನ ತಂಗಿನ ಮಗಳು ಅನ್ಕ. ಇಲ್ಲ ಅನ್ಬೇಡವ, ತಮ್ಮಯ್ಯ ಅಂತೀನಿ ಬಾರವ. ಅಯ್ಯೋ ಬಾರವ. ಮಾಮ ಕುಕ್ಕಲ್. ಶಿವಣ್ಣ, ಒಂದು ನಿಮಿಷ. ನಾನು ಹೇಳಿದ್ದು ಮುತ್ತೈದೆ ಕರ್ಕೊಂಬ ಅಂತ. ಗಂಡ ಸತ್ತು ಬಿಳಿ ಸೀರೆ ಹುಟ್ಟಿರೋನ್ ಕರ್ಕೊಂಬಂದಿದ್ಯಲ್ಲ, ಒಳ್ಳೇದಾಗತ್ತ ಹೇಳು? ಅಯ್ಯೋ, ಎಂಥ ಮಾತು ಕೇಳ್ತಾ ಇದ್ದೀನಿ ನಾನು. ನನ್ನ ಗಂಡ ಕಣ್ಣೆದ್ರೆ ಅವರೇ, ಆದರೆ ನನಗಿಂಥ ಮಾತಂತವ್ರಲ್ಲ. ನಾನು ಹೇಳಂಗಿಲ್ಲ, ಬಿಡಂಗಿಲ್ಲ. ಅವ್ವ ಮಕ್ಕಳವ, ಏನವ ನಿನ್ನ ಪರೀಕ್ಷೆ? ಅಯ್ಯೋ ಮಕ್ಕಳವ, ನಂಗೆ ಗೊತ್ತೇ ಆಗ್ಲಿಲ್ಲವ. ಹಣೆ ತುಂಬ ಕುಂಕುಮ ನೋಡ್ಬಿಟ್ಟು ಮುತ್ತೈದೆ ಅನ್ಕೊಂಡು ಕರ್ಕ ಬಂದ್ಬಿಟ್ಟೆ. ನೀನಾದ್ರೂ ಹೇಳದಲ್ವೇನವ? ನನ್ ಕ್ಷಮಿಸ್ಬಿಡವ, ತೆಪ್ಪಾಗೋಯ್ತು. ಅಮ್ಮ ಒಂದು ನಿಮಿಷ ನಿಂತ್ಕೊಳ್ಳಿ. ಏನಣ್ಣ ನಿಮ್ಮ ಮಾತಿನ ಅರ್ಥ? ಗಂಡ ಸತ್ತು ಹೋದ್ರೆ ಹೆಣ್ಣಿಗೆ ಅಸ್ತಿತ್ವನೇ ಇಲ್ದಂಗೆ ಆಗೋಗ್ಬಿಡುತ್ತೆ ಅಂದ್ಕೊಂಡಿದ್ದೀರಾ? ಯಾಕೆ ನೀವು ಹೆಣ್ಣಿಗೆ ಈ ಆಚಾರದ ಹೆಸರಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಿದ್ದೀರಾ? ಯಾವ ಹೆಣ್ಣಾದ್ರೂ ಬೇಕು ಅಂತ ವಿಧವೆ ಆಗ್ಬೇಕು ಅಂತ ಬಯಸ್ತಾಳ? ಅಥವಾ ಗಂಡನ ಸಾವು ಬಯಸಿ ಈ ಥರ ಪದವಿನ ಪಡ್ಕೋತಾಳ? ಇಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ತನ್ನ ತಾಳಿನ ಕಣ್ಣಿಗೊತ್ಕೋತಾಳೆ. ದೇವ್ರ ಮುಂದೆ ನಿಂತಾಗ ತನ್ನ ಗಂಡ, ಮನೆ, ಮಕ್ಕಳು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಪ್ಪ ಅಂತ ಕೇಳ್ಕೊಳ್ತಾಳೆ ಹೊರತು ತನ್ನ ಬಗ್ಗೆ ತಾನು ಏನೂ ಕೇಳ್ಕೊಳ್ಳೋದೇ ಇಲ್ಲ. ಒಂದು ವೇಳೆ ಬೇಡ್ಕೊಂಡ್ರು ತನಗೆ ಮುತ್ತೈದೆ ಭಾಗ್ಯ ಕೊಡು ಅಂತ ಬೇಡ್ಕೋತಾಳೆ. ತನ್ನ ಗಂಡನ ಆಯಸ್ಸು ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ಳೋ ನಿಸ್ವಾರ್ಥಿ ಹೆಣ್ಣು. ಆದರೆ ಯಾವತ್ತೂ ತಾನು ಮಾತ್ರ ಬದುಕಿ ಬಾಳ್ಬೇಕು ಅಂತ ಕೇಳ್ಕೊಳ್ಳೋ ಸ್ವಾರ್ಥಿ ಅಲ್ಲ. ಮೂರು ಹೊತ್ತು ಗಂಡ, ಮನೆ, ಮಕ್ಕಳು ಅಂತ ಯೋಚನೆ ಮಾಡೋ ಹೆಣ್ಣಿಗೆ ಅಕಸ್ಮಾತ್ ಗಂಡ ಸತ್ತು ಹೋದ್ರೆ ಅನಿಷ್ಟ, ದರಿದ್ರ ಇಂಥವ್ರನ್ನ ಶುಭ ಸಮಾರಂಭಕ್ಕೆ ಸೇರಿಸಲೇಬಾರ್ದು ಅಂತ ಅಂದ್ಕೊಳ್ಳೋ ನಿಮ್ಮ ಈ ಕಟ್ಟು ಪಾಡಿದೆಯಲ್ಲ, ಅದನ್ನ ಮೊದಲು ಕಿತ್ತು ಬಿಸಾಕಿ. ಹೆಣ್ಣು ಹುಡ್ತಾ ಅರಿಶಿನ, ಕುಂಕುಮ, ಹೂವು, ಬಳೆ ಇದನ್ನೆಲ್ಲದನ್ನೂ ಆಭರಣ ಅಂದ್ಕೊಂಡು ಹಾಕ್ಕೊಂಡಿರ್ತಾಳೆ.
ಇದೇ ಅವಳಿಗೆ ಅಲಂಕಾರ. ಆದರೆ ಗಂಡ ಸತ್ತೋದ ತಕ್ಷಣ ಅರಿಶಿನ, ಕುಂಕುಮ, ಹೂವು, ಬಳೆ ಇದನ್ನೆಲ್ಲದನ್ನೂ ಕಿತ್ಕೊಂಡ್ಬಿಡ್ತಾರೆ. ಗಂಡ ಸತ್ತ ಮೇಲೆ ಒಂದು ವಿಧವೆ ಇಷ್ಟೆಲ್ಲ ಬಿಟ್ಟಿದ್ದಾಳೆ. ಆದರೆ ಹೆಂಡತಿ ಸತ್ತಾಗ ಗಂಡ ಇದುವರೆಗೂ ಏನು ಬಿಟ್ಟಿದ್ದಾನೆ ಅಂತ ನಂಗೊಂದು ಸ್ವಲ್ಪ ಹೇಳ್ತೀರಾ? ಅಮ್ಮ ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನ ಯಾರು ತಡೀತಾರೆ ಅಂತ ನಾನು ನೋಡೇ ಬಿಡ್ತೀನಿ. ತಪ್ಪಾಯ್ತಮ್ಮ. ನಮ್ಮನೇಲಿ ಏನು ಹೇಳಿದ್ರು, ಸುತ್ತಮುತ್ತ ನೋಡಿ ಏನು ಕಲ್ತಿದ್ವೋ ಅದನ್ನೇ ಹೇಳಿದೆ ಅಷ್ಟೇ. ಪಾರು, ನನಗೂ ಆಟೊಂದೆಲ್ಲ ತಿಳಿಯಕ್ಕಿಲ್ಲ. ಅದು ಅಣ್ಣ ಹೇಳಿದ್ರಲ್ಲ, ನಿನ್ನ ತಂಗಿಗೆ ಒಳ್ಳೇದಾಯ್ತದ ಕೆಟ್ಟದಾಯ್ತದ ಅಂತ, ಅದಕ್ಕೆ ಹೊಸಿ ಭಯ ಆಗೋಯ್ತು. ನಂದು ತೆಪ್ಪಾಗೋಯ್ತು ಪಾರು. ನನಗೂ ಗಂಡ ಆಯ್ತಲ್ಲಮ್ಮ. ಅಯ್ಯೋ, ಈ ಮಾತನ್ನ ಆಗಲೇ ಹೇಳುತ್ತಲ್ವಾ? ಮಾತಾಡಕ್ ಹೇಳ್ಬಿಟ್ರಿ ಅದ್ಗೆ ಲೆಕ್ಚರ್ ತಗೊಂತಿದ್ರಲ್ಲ, ಮಧ್ಯದಲ್ಲಿ ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ರು ಅನ್ಸುತ್ತೆ ಅಲ್ವಾ ಅಮ್ಮ? ಸರಿಮ್ಮ, ಬಳೆ ತೋರಿಸಿ, ಟೈಮ್ ಆಗೋಗುತ್ತೆ. ನನ್ನ ಜೀವವೇ ನಿಂಗೆ ಜೋಲಾಲಿ, ಎಲ್ಲಿ ತೂಗಲಿ ನನ್ನ ಈ ಜೋಲಿ. ಕರುಳಿನ ಬಳ್ಳಿ ಮುಂದಿದೆ, ಆದರೂ ಕಣ್ಣು ಕಾಣದೆ, ಮನಸ್ಸಿಗೆ ಮಾತ್ರ ಕೇಳುವ ಮೂಗನ ಹಾಡು ಇಲ್ಲಿದೆ. ಅರ್ಥವಾಗದು ಒಂಟಿ ಜೀವಕ್ಕೆ, ಅಮ್ಮ ಎನ್ನದ ಬದುಕೇತಕ್ಕೆ. ಅಯ್ಯೋ ನನ್ನ ಜೀವವೇ ನಿಂಗೆ ಜೋಲಾಲಿ. ಅಪ್ಪ, ಇವಾಗ ಮೊದಲನೇ ಬಳೆ ತೋರ್ಸಾಯ್ತು. ಅಣ್ಣ ಇವಾಗ ಅಣ್ಣ ಆಗ್ಲೇ ಹೇಳ್ತಿದ್ರು ಗಂಡನೇ ಹೆಂಡತಿ ಕೈಗೆ ಬಳೆ ತೊಡಿಸ್ಬೇಕು ಅಂತ. ಅಲ್ವಾ ಅಣ್ಣ? ಶಿವ ತೋರ್ಸಪ್ಪ. ಬಾ ಶಿವ, ಕೂತ್ಕೋ. ಇಲ್ಲ, ನಾನು ಇಲ್ಲೇ ಇದ್ರೆ ಇವುಗಳ ಖುಷಿಗೆ ಬೆಂಕಿ ಬೀಳುತ್ತೆ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಹಸಿರು ಗಾಜಿನ ಬಳೆಗಳೇ ಬಳೆ ತೋರಿಸಿದವ್ರು ಎಲ್ಲೋದ್ರು? ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಹೊಂಟ್ಬಿಟ್ರಾ ಪಾಪ. ಏನೋ ಅರ್ಜೆಂಟ್ ಕೆಲಸ ಇತ್ತು ಅನ್ಸುತ್ತೆ. ಅವ್ರು ಆಗಲೇ ಹೊಂಟಿದ್ರು. ನಾನೇ 5 ನಿಮಿಷ ಅಂದ್ಕೊಂಡು ಕರ್ಕೊಬಂದೆ. ಯಾರು ಬಂದಂಗೆ ಬಂದು ಈ ಕೆಲಸ ನಡ್ಸ್ಕೊಟ್ಬಿಟ್ರು.
ಆ ಮಕ್ಕಳವ ಅವ್ರ ಮನೇನ ಅವ್ರ ಮನೇಲಿರೋರ್ನ ಎಲ್ಲಾರ ತಣ್ಣಗಿಟ್ಟಿರ್ಲಿ. ಗರ್ಲ್ಸ್, ನೀವೆಲ್ಲರೂ ಬಳೆ ತೊಡಸ್ಕೊಳ್ತಾ ಇರಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಬಾರು ಇವಾಗ್ಲಾ? ಯಾಕೆ ಬಾರು? ಮಾವ, ಇವಾಗಲೇ ಒಂದು ಸಣ್ಣ ಕೆಲಸ ಅಷ್ಟೇ, ಬೇಗ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಗರ್ಲ್ಸ್, ನಾನು ಬರೋದೊಳಗೆ ಮಿಕ್ಕಿದ ಶಾಸ್ತ್ರ ಎಲ್ಲ ನೋಡ್ಕೊಳ್ತೀರಿ. ಓಕೆ ಬಾಸ್. ಬಂದ್ರಲ್ಲ, ಕೆಲಸ ಐತೆ. ನಾನಿಲ್ಲ ಅನ್ನೋ ಕೊರತೆನ ನನ್ನ ಮಗ ಎಷ್ಟು ಸಂದಾಗಿ ನೀಗ್ಸೋನೆ. ನನ್ನ ಹೆಣ್ಮಕ್ಳನ್ನ ಬಂಗಾರದಂಗೆ ನೋಡ್ಕೊತವನೆ. ಆ ವೀರಭದ್ರನ ಮಗಳು ನನ್ನ ಮನೆಗೆ ತಕ್ಕ ಸೊಸೆ. ಇಷ್ಟು ಸಾಕು ಈ ಜೀವಕ್ಕೆ. ಆದರೆ ನನ್ನ ಮಗಳು ಜೀವನನ ಹಾಳು ಮಾಡಬೇಕು ಅಂದ್ಕೊಂಡವನಲ್ಲ ಆ ವೀರಭದ್ರ. ಇಲ್ಲ, ಇದು ಹೆಂಗಾದ್ರೂ ಮಾಡಿ ತಡಿಲೇಬೇಕು. ಏಯ್ ಬಾವಾ, ಬರೀ ಪರ್ಸು ಅಲ್ಲ ಕಲ, ಮಾರಿಗುಡಿ ವೀರಭದ್ರನವರ ಮಗ ಪರಶು. ಕಂಡಿದ್ದೀನಿ, ಸುಮ್ಕಿರ್ಲ. ಯಾವಾಗ ನೋಡಿದ್ರು ಇದೊಂದು ಹೇಳ್ತೀಯ, ಅದು ಬಿಟ್ಬಿಟ್ಟು ಬೇರೆ ಏನಿಲ್ಲ ಕಿಸಿದ್ದೆ ನೀನು. ಆ ಶಿವು ತಲೆ ಕಡ್ದು ತಗೊಂಬತ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಮದುವೆಗೆ ಬಂದಿದ್ಯಾ, ಇನ್ನೇನು ಉಂಡ್ಬಿಟ್ಟು ಊರಿಗೋಗಿ ಮಲಿಕೋ. ಏಯ್ ಬಾವಾ, ನಮ್ಮ ಮನೇಲಿ ತಿನ್ನಕ್ಕೆ ಇಟ್ಟಿಲ್ಲ, ಇಲ್ಲಿ ಉಣ್ಕೊಂಡು ಹೋಗಿ ಬಂದೀನಿ ಅನ್ಕಂಡ್ಲಾ. ನಿನಗೆ ಮಾತು ಕೊಟ್ಟಿವ್ನಿ ಕಲ, ನನ್ನ ಮಗ ಶಿವ ತಲೆ ಕಡ್ದು ಪಾರ್ವತಿನ ನಿನ್ಗೆ ಒಪ್ಪಿಸ್ತೀನಿ ಅಂತ. ಅದೇ ಕೆಲಸದ ಮ್ಯಾಕೆ ನಾನು ಬಂದಿರೋದು, ನಿನ್ನನ್ನು ಕರೆಸಿರೋದು. ಅಯ್ಯೋ ಭಗವಂತನೇ, ಅವ್ರ ಅಪ್ಪನ ಬುದ್ಧಿ ಮಗಂಗೂ ಬಂದೈತಲ್ಲ. ನನ್ನ ಮಗ ಶಿವು ಜೀವಕ್ಕೆ ಆಪತ್ತ. ಏನಪ್ಪ ಮಾಡಲಿ ನಾನೀಗ? ಅಂದರೆ ಶಿವನ ಸಾಯಿಸ್ಬಿಟ್ಟು ಮದುವೆನ ನಿಲ್ಲಿಸೋ ಪ್ಲ್ಯಾನ್ ಇಲ್ಲ ನಿಂದು? ಏಯ್ ಬಿಡ್ತು ಅನ್ಲ, ಮದುವೆ ಗಿದ್ವೆ ಎಲ್ಲ ನಿಲ್ಸೋಕ್ಕಿಲ್ಲ. ಮದುವೆ ನಡಿಲೇಬೇಕು, ನಡೆದೇ ನಡೀತದೆ. ಆದರೆ ಹುಡುಗ ಮಾತ್ರ ನನ್ನ ಕಡೆಯವನು. ನಾನಿಲ್ಲಿ ಸ್ವಿಚ್ಚ ಒತ್ತಿದ್ರೆ ಶಿವ ಮನೇಲಿ ಬಲ್ಪು ಹಂಗೆ ಉರಿಬೇಕು. ಆ ಉರಿಗೆ ಅವನ ಮನೆ ಸುಟ್ಟು ಭಸ್ಮ ಆಗಬೇಕು. ಆದರೆ ನಾನು ನನ್ನ ಮಗ ಶಿವು ಸಾಯಿಸ್ತಾ ಇರೋ ವಿಷಯ ನಮ್ಮ ಅಪ್ಪ ಹಿಂಗೆ ಗೊತ್ತಿಲ್ಲ. ಹೇಳಿದ್ರೆ ಒಂದು ಕೆಲಸ ಆಗಂಟೆ ಇನ್ನೊಂದು ಕೆಲಸ ಕೈಗೆ ಎತ್ಕೊಬೇಡ ಪರ್ಸು ಅಂತಾರೆ. ಇದು ನಮ್ಮ ಸ್ನೇಹಕ್ಕೋಸ್ಕರ ಮಾಡ್ತಾರೋ ತ್ಯಾಗಕಲ್ಲ ಭಾವ. ಆದರೆ ಈ ತ್ಯಾಗಕ್ಕೆ ಆ ನನ್ನ ಮಗ ಶಿವ ಬಲಿ ಆಯ್ತಾನೆ. ಪಾರ್ವತಿ ನಾನು ಕೊಟ್ಟ ಮಾತು ನನಗೆ ನಿನ್ನ ಕೈಗೆ ಸೇರ್ಕೋತಾಳೆ. ಹೆಂಗೆ ಸಾಯಿಸ್ತಿಲ್ಲ ಶಿವನ? ಆ ಶಿವ ಮಾಡೋ ಊಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚೂರೇ ಚೂರು ಈ ವಿಷವ ಬೆರೆಸ್ಬಿಟ್ರೆ ತಿಂದು ಸ್ವಲ್ಪ ಹೊತ್ತಿಗೆ ಮೂಗಲಿ ಬಾಯಲೆಲ್ಲ ರಕ್ತವ ಕಕ್ಕೊಂಡು ಅಲ್ಲೇ ಸತ್ತೋಯ್ತಾನೆ. ಆ ಪಾರ್ವತಿ ಕುಂಕುಮ ಅಲ್ಲೇ ಅಳಿಸ್ಕೊಂಡು ಬಳೆನ ಒಡೆಸ್ಕೊಂಡು ಬೀದೋಯ್ತಾಳೆ. ಮುಂದಕ್ಕೆಲ್ಲ ನಿಂದೆ ಬಾವಾ. ಪರ್ಸು, ಅಷ್ಟೊಂದು ಜನ ದಾಟಿ ಇಸಾಯಂಗ್ಲ ಬೆರೆಸ್ತೀಯಾ? ಬಾವಾ, ಆತ್ರಗಾರಂಗೆ ಬುದ್ಧಿ ಕಮ್ಮಿ, ಅದಕ್ಕೂ ಒಂದು ಪ್ಲಾನ್ ಐತೆ. ಅಲ್ಮೇಲಮ್ಮ ಹೇಳಿ ಬುದ್ಧಿ. ಇವಳು ಅಲ್ಮೇಲಮ್ಮ ಅಂತ ಭಟ್ರಿಗೆ ಸಹಾಯ ಮಾಡಕ್ಕೆ ಬಂದವಳೆ. ಅಲ್ಮೇಲಮ್ಮ, ಈ ವಿಷನ ನನ್ನ ಮಗ ಶಿವು ತಿನ್ನೋ ಅನ್ನಕ್ಕೆ ಬೆರೆಸ್ಬೇಕು.
ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಕೊಡಿ ಬುದ್ಧಿ, ಇಂಥ ಕೆಲಸ ಏಸೋ ಮಾಡಿವ್ನಿ, ಒಂದು ಕಂಪ್ಲೇಂಟೇ ಬಂದಿಲ್ಲ ಅಂತೀನಿ. ಯೋಚನೆ ಮಾಡಬೇಡಿ, ನೀವು ಹೇಳ್ದಾಗೆ ಆ ಶಿವನ ಈ ಮದುವೆ ಮನೆಯಲ್ಲೇ ರಕ್ತಕಾರಿ ಸಾಯೋ ಹಾಗೆ ಮಾಡ್ತೀನಿ. ತಂಗಿದು ಮದುವೆ, ಅಣ್ಣಂದು ತಿಥಿ. ಪರ್ಸು ಹಿಡಿಯೋದು ಹಿಡ್ದಿದ್ಯಾ, ಸರಿಯಾಗಿರೋಳನ್ನೇ ಹಿಡ್ದಿದ್ಯಾ. ಅಲ್ಮೇಲಮ್ಮ ಕೆಲಸ ಸರಿಯಾಗಿ ಆಗಬೇಕು. ಅದ ಕೊಡ್ತೀವಿ ನೀ ಬುಡ್ಲ ಬಾವ. ಖುಷಿ ಕಾಸಿಗೆ ಲೆಕ್ಕ ಬರಕ್ಕಿಲ್ಲ ಬುದ್ಧಿ. ಸರಿ ಹೋಗಿ. ನಾನಿಲ್ಲಿಗೆ ಬಂದಿದ್ದು ಈ ಮದುವೆ ನಿಲ್ಲಿಸಿ ನನ್ನ ಮಗಳು ಜೀವನ ಸರಿ ಮಾಡೋದಕ್ಕೆ. ಆದರೆ ಇಲ್ಲಿ ಕಥೆನೇ ಬೇರೆ ಇದೆ. ಇಲ್ಲ, ನಾನು ಎಲ್ಲೂ ಹೋಗೋಕ್ಕಿಲ್ಲ. ನನ್ನ ಮಗ ಜೀವ ಉಳಿಸ್ಬೇಕು, ನನ್ನ ಮಗಳು ಜೀವನನ ಸರಿ ಮಾಡಬೇಕು. ಇದಕ್ಕೆ ನನ್ನ ತಾಯಿ ಮಕ್ಕಳು ಮೇಲೆ ನಾನು ಹೋಗೋಕ್ಕಿಲ್ಲ.